ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ನಾನಿಲ್ಲಿ 0.75 mm ಕ್ರೋಶೆ ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ದಾರಾನ ಮೊದಲು ಬಟ್ಟೆಗೆ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಸಲ ಲಾಕ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಒಂದೇ ಸಲ ಬೇಕಿದ್ರೂ ಲಾಕ್ ಮಾಡ್ಬೋದು. ನಾನು 2 ಸಲ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ನಾನು ಇಲ್ಲೊಂದು ಚಿಕ್ಕ ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ. ಅತಿ ಚಿಕ್ಕದಲ್ಲ, ಅತಿ ದೊಡ್ಡದು ಅಲ್ಲ, ಒಂದು ಮೀಡಿಯಮ್ ಸೈಜ್ಡ್ ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಬೀಡನ್ನ ಮೊದಲು ದಾರಕ್ಕೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಬೀಡನ್ನ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡಿ. ಸ್ಟಾರ್ಟಿಂಗಲ್ಲೂ 2 ಸಲ ಲಾಕ್ ಮಾಡಿದ್ನಲ್ಲ, ಸೊ ಬೀಡ್ ಆದಮೇಲೂ ಕೂಡ 2 ಸಲ ಲಾಕ್ ಮಾಡಬೇಕಾಗತ್ತೆ. ನೋಡಿ, ಈಗ 2ನೇ ಸಲ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ 3 ಸಲ ಚೈನ್ ಹಾಕೋಬೇಕು. 1 2 3 ಚೈನ್ ಆದಮೇಲೆ 2 ಸಿಂಗಲ್ ಕ್ರೋಶೆಗಳ ಮಿಡ್ಲಲ್ಲಿ ಇದನ್ನ ಲಾಕ್ ಮಾಡಬೇಕು. ಬೀಡ್ ಸ್ಟಾರ್ಟಿಂಗಲ್ಲಿ ಏನು 2 ಸಲ ಸಿಂಗಲ್ ಕ್ರೋಶೆ ಹಾಕಿರ್ತಿರಲ್ಲ, ಅದ್ರ ಮಿಡ್ಲಲ್ಲಿ ಇದನ್ನ ಲಾಕ್ ಮಾಡಬೇಕು. ನೋಡಿ, ಈಗ ಲಾಕ್ ಆಯಿತು. ಲಾಕ್ ಆದಮೇಲೆ 2 ಚೈನ್ ಹಾಕೋತಾ ಇದ್ದೀನಿ. 1 2 3 ಚೈನ್ ಹಾಕ್ಕೊಂಡೆ. 3 ಚೈನ್ ಹಾಕ್ಕೊಂಡು ಈ ಬೀಡ್ ಮೇಲೆ ಏನು ಚೈನ್ಸ್ ಬಂದಿರತ್ತಲ್ಲ, ಅದ್ರ ಮೇಲ್ಗಡೆ ಡಬಲ್ ಕ್ರೋಶೆಸ್ ಹಾಕ್ತಾ ಹೋಗಬೇಕು. ಒಂದು 10ರಿಂದ 12 ಹಾಕಿದರೆ ಸಾಕು ಅನಿಸುತ್ತೆ. ಸೊ ಅದು ಒಟ್ಟಿನಲ್ಲಿ ಬೀಡ್ ಮೇಲೆ ಏನು ಚೈನ್ಸ್ ಇರುತ್ತಲ್ಲ, ಅದೆಲ್ಲ ಫಿಲ್ ಆಗೋವರೆಗೂ ನೀವು ಡಬಲ್ ಕ್ರೋಶೆಸ್ ಹಾಕ್ತಾ ಹೋಗಬೇಕಾಗತ್ತೆ. ತುಂಬ ಈಸಿ ಇದೆ ಡಿಸೈನ್, ಬೇಗನೆ ಮುಗಿಸ್ಬಿಡ್ಬೋದು, ಅಷ್ಟು ಸಿಂಪಲ್ ಆಗಿದೆ. ನೋಡಿ, ಈ ಥರ ಡಬಲ್ ಕ್ರೋಶೆಸ್ ಹಾಕ್ತಾ ಹೋಗ್ತಾ ಇದ್ದೀನಿ. ಬರೀ ಡಬಲ್ ಕ್ರೋಶೆಸೇ ಇರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ. ತುಂಬ ಸಿಂಪಲ್ ಇದೆ, ಏನೂ ಜಾಸ್ತಿ ಕಾಂಪ್ಲಿಕೇಟೆಡ್ ಅಂತೇನು ಅಂದ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಈಗ 10 ಸಲ ಡಬಲ್ ಕ್ರೋಶೆಸ್ ಹಾಕೊಳ್ಳೋದಾದಮೇಲೆ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ ಮತ್ತೆ ನಾನು ಮೊದಲಿಗೆ ಆ್ಯಡ್ ಮಾಡಿರ್ತೀರಲ್ಲ, ಅದೇ ಥರದ ಬೀಡ್ ಹಾಕೋತಾ ಇದ್ದೀನಿ. ಮತ್ತೆ ನೀವು ಬೇಕಿದ್ರೆ ಬೇರೆ ಯಾವ ಥರದ ಬೀಡ್ ಬೇಕಿದ್ರೂ ಹಾಕೋಬೋದು. ಸ್ವಲ್ಪ ಡಬಲ್ ಕ್ರೋಶೆ ಜಾಸ್ತಿ ಕಮ್ಮಿ, ಹಂಗೆ ಹೆಚ್ಚು ಕಮ್ಮಿ ಆಗುತ್ತೆ. ನೋಡಿ, ಬೀಡನ್ನ ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಬೀಡನ್ನ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆಯಿಂದನೇ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಈಗ ಮತ್ತೆ ನಾನು 4 ಚೈನ್ ಹಾಕೋತೀನಿ. 1 2 3 4 ಚೈನ್ ಆದಮೇಲೆ ಈಗ ಮೊದಲಿಗೆ ಒಂದು ಆರ್ಚ್ ಬಂದಿರುತ್ತಲ್ಲ, ಅದರದ್ದು 4ನೇ ಕಂಬಕ್ಕೆ ಈಗ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ ಆದಮೇಲೆ ಮತ್ತೆ ಈಗ ಚೈನ್ಸ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡೆ. 2 ಚೈನ್ ಆದಮೇಲೆ ಡಬಲ್ ಕ್ರೋಶೆಸ್ ಹಾಕ್ತಾ ಹೋಗಬೇಕು. ಈಗಿನ ಚೈನ್ಸ್ ಗ್ಯಾಪ್ ಇರುತ್ತಲ್ಲ, ಅಲ್ಲಿಗೆ ಡಬಲ್ ಕ್ರೋಶೆಸ್ ಹಾಕ್ತಾ ಹೋಗಬೇಕು. ಸೇಮ್ ಒಂಥರ ಡಿಫ್ರೆಂಟ್ ಸ್ಲ್ಯಾಂಟಿಂಗ್ ಆರ್ಚ್ ಥರ ಕಂಟಿನ್ಯೂಸ್ ಆಗಿ ಇದೇ ಥರ ಬರ್ತಾ ಹೋಗುತ್ತೆ. ನೋಡಿ, ತುಂಬ ಸಿಂಪಲ್ ಇದೆ. ಮತ್ತು ಬರೀ ಡಬಲ್ ಕ್ರೋಶೆಸ್ಸೇ ಹಾಕ್ತಾ ಇದ್ದೀನಿ ಇಲ್ಲಿ. ನೋಡಿ, ಕಷ್ಟ ಅಂತ ಅನಿಸಿದರೆ ಇದ್ರ ಜೊತೆಗೇ ಪ್ರಾಕ್ಟೀಸ್ ಮಾಡಿ, ಆವಾಗ ನಿಮಗೆ ಈಸಿ ಆಗುತ್ತೆ. ಈಗ ನಾನೊಂದು ಲಾಗ್ ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಆಶಾ ಷಣ್ಮುಖ ಲಾಗ್ಸ್ ಅಂತ. ಅಲ್ಲೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ. ಆ ಚಾನಲ್ನು ಕೂಡ ಒಂದ್ಸಲ ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತೆಲ್ಲ ಕಮೆಂಟ್ ಮಾಡಿ. ಈ ಚಾನಲ್ನ ಸಪೋರ್ಟ್ ಮಾಡ್ದಂಗೆ ಆ ಚಾನಲ್ನ ಕೂಡ ಸಪೋರ್ಟ್ ಮಾಡಿ. ಸೊ ನೋಡಿ, ಈಗ 10 ಸಲ ಡಬಲ್ ಕ್ರೋಶೆಸ್ ಹಾಕೋದಾಯಿತು. ಈಗಲೂ ಅಷ್ಟೇ ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ನಿಮಗೆ ಬೇಕಿದ್ದರೆ ಕುಚ್ಚು ಹಾಕೋಬೇಕು ಅಂದರೆ 4 ಚೈನ್ದು ಮಧ್ಯದಲ್ಲಿ ಹಾಕ್ಕೊಳ್ಳಿ. ಬೇಡ ಅಂತಂದರೆ ಡೈರೆಕ್ಟಾಗಿ ಮತ್ತೆ ಬೀಡ್ ಹಾಕಬೇಕು. ಬೀಡ್ ಹಾಕಿ ಮೊದಲಿಗೆ ಏನು 2 ಆರ್ಚ್ಗಳು ಹಾಕಿದ್ರಲ್ಲ, ಅದೇ ಥರ ಸೇಮ್ ಬರುತ್ತೆ. ಮಾಮೂಲಿ ಬೀಡ್ ಲಾಕ್ ಮಾಡಿ ಬೀಡನ್ನ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಬೀಡ್ ಲಾಕ್ ಮಾಡಿದೆ. ಈಗ ಬೀಡ್ ಲಾಕ್ ಆದಮೇಲೆ ಬೀಡನ್ನ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ನೋಡಿ, ಈ ಥರ ಸಿಂಗಲ್ ಕ್ರೋಶೆಯಿಂದ ಬಟ್ಟೆಗೆ ಬೀಡನ್ನ ಲಾಕ್ ಮಾಡಿದೆ. ಲಾಕ್ ಆದಮೇಲೆ ಈಗ ಮತ್ತೆ 4 ಸಲ ಚೈನ್ ಬರುತ್ತೆ. ನೋಡಿ, 4 ಚೈನ್ ಬಂದು ಆ ಮೊದಲಿಗೇನು ಆರ್ಚ್ ಇರುತ್ತಲ್ಲ, ಅದರದ್ದು 4ನೇ ಕಂಬಕ್ಕೆ ಲಾಕ್ ಮಾಡಬೇಕು. ಎಂಡಿಂಗಿಂದ 4ನೇ ಕಂಬ, ಸ್ಟಾರ್ಟಿಂಗಿಂದ ಅಲ್ಲ.
ಸೊ ಮತ್ತೆ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 2 ಚೈನ್ ಹಾಕ್ಕೊಳ್ಳೋದು ಮತ್ತು ಡಬಲ್ ಕ್ರೋಶಸ್ ಬರುತ್ತೆ. ಇದೇ ಥರ ಕಂಟಿನ್ಯೂ ಆಗುತ್ತೆ. ಇದನ್ನ ನೀವು ಒಂದು 2-3 ಅವರ್ಸಲ್ಲಿ ಸೀರೆ ಫುಲ್ ಕಂಪ್ಲೀಟ್ ಮಾಡಿಬಿಡ್ಬೋದು. ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.